ಮದುವೆಗೆ ಹೋಗುವಾಗ ಬರಿ ಕೈಯಲ್ಲಿ ಹೋಗಬಾರದು, ಏಕೆ? ಇದರ ಆಧ್ಯಾತ್ಮಿಕ ಕಾರಣ ಇಲ್ಲಿದೆ. ಈ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ವಿವಾಹಕ್ಕೆ ಸಹಾಯ ಮಾಡುವುದು ಒಂದು ಮಹತ್ವದ ಮತ್ತು ಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗಿದೆ. ದಾನಂ ದಹತಿ ಪಾಪಂ ಎಂಬಂತೆ ಮದುವೆಗೆ ನೀಡುವ ಯಾವುದೇ ರೀತಿಯ ಸಹಾಯವು ಅನೇಕ ಶುಭ ಫಲಗಳನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಈ ಬಗ್ಗೆ ಖ್ಯಾತ ಜ್ಯೋತಿಷಿ ಮತ್ತು ವಾಸ್ತುಶಾಸ್ತ್ರಜ್ಞರಾದ ಡಾಕ್ಟರ್ ಬಸವರಾಜ್ ಗುರೂಜಿಯವರು ತಮ್ಮ ನಿತ್ಯ ಭಕ್ತಿ ಕಾರ್ಯಕ್ರಮದಲ್ಲಿ ನೀಡಿರುವ ಮಾಹಿತಿ ಇಲ್ಲಿದೆ. ಗುರೂಜಿಯವರು ಹೇಳುವಂತೆ, ಇಂದಿನ ಕಾಲದಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗದ ಆರಂಭದ ದಿನಗಳಲ್ಲಿ ಒಂದು ಮನೆಯಲ್ಲಿ ಮದುವೆಯಾದರೆ ಶತ್ರುಗಳಿದ್ದರೂ ಸಹ ಸುತ್ತಮುತ್ತಲಿನ ಜನರು ಬಂದು ನೆರವಾಗುತ್ತಿದ್ದರು. ಬಂಧುಗಳಿಗೆ ಸ್ಥಳಾವಕಾಶ, ಊಟೋಪಚಾರ, ಹಣಕಾಸು, ದವಸ ಧಾನ್ಯ, ಬಟ್ಟೆ, ವಾಹನ ಮುಂತಾದ ಅನೇಕ ರೀತಿಯ ಸಹಾಯಗಳನ್ನು ನೀಡುತ್ತಿದ್ದರು. ಮನೆಯ ಮುಂದೆ ಚಪ್ಪರ ಹಾಕುವುದರಿಂದ ಹಿಡಿದು ಅದಕ್ಕೆ ಬೇಕಾದ ಕಟ್ಟಿಗೆ, ತೆಂಗಿನ ಗರಿ, ದಾರ, ಗುದ್ದಲಿ ಇವೆಲ್ಲವನ್ನು ತಂದುಕೊಡಲು ಎಲ್ಲರೂ ಸಹಕರಿಸುತ್ತಿದ್ದರು. ಇದು ಕೇವಲ ಮಾನವೀಯತೆಯಾಗಿರದೆ ತಮ್ಮ ಕುಟುಂಬಕ್ಕೆ ಒಳಿತಾಗುತ್ತದೆ ಎಂಬ ನಂಬಿಕೆಯಿಂದಲೂ ಕೂಡ ಇತ್ತು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ವಿವಾಹಕ್ಕೆ ಸಹಾಯ ಮಾಡುವುದಕ್ಕೆ ಹಲವಾರು ಆಧ್ಯಾತ್ಮಿಕ ಕಾರಣಗಳನ್ನು ನೀಡಲಾಗುತ್ತದೆ. ಮದುವೆಯ ಸಂದರ್ಭದಲ್ಲಿ ಸರ್ವ ದೇವತೆಗಳ ಉಪಸ್ಥಿತಿ ಇರುತ್ತದೆ. ವರನು ವಿಷ್ಣುವಿನ ರೂಪವಾಗಿದ್ದರೆ ವಧು ಮಹಾಲಕ್ಷ್ಮಿಯ ರೂಪವಾಗಿರುತ್ತಾಳೆ. ಆದ್ದರಿಂದ ಮದುವೆಗೆ ಸಹಾಯ ಮಾಡುವುದು ವಿಷ್ಣು ಮತ್ತು ಲಕ್ಷ್ಮಿಯ ವಿವಾಹಕ್ಕೆ ನೆರವಾದಂತೆ ಎಂಬ ಭಾವನೆಯನ್ನು ಹಿಂದಿನವರು ಹೊಂದಿದ್ದರು. ಇದು ಹೋಮ, ಯಜ್ಞ, ಯಾಗಾದಿಗಳನ್ನು ಮಾಡಿದ ಫಲಕ್ಕೆ ಸಮನಾದ ಪುಣ್ಯವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ವಿವಾಹಕ್ಕೆ ಸಹಾಯ ಮಾಡಿದವರಿಗೆ ಪಿತೃದೋಷಗಳು ನಿವಾರಣೆಯಾಗುತ್ತವೆ, ಸರ್ಪದೋಷಗಳು ಹೊರಟು ಹೋಗುತ್ತವೆ, ಅಕಾಲಿಕ ಮರಣದ ಭೀತಿಯು ದೂರವಾಗುತ್ತದೆ. ಅಲ್ಲದೆ ಗುರುಗ್ರಹ ಮತ್ತು ಶುಕ್ರ ಗ್ರಹಗಳ ಬಲ ಹೆಚ್ಚಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಸಹಾಯದ ವಿವಿಧ ರೂಪಗಳು ಮತ್ತು ಅವುಗಳ ಫಲಗಳನ್ನು ಸಹ ವಿವರಿಸಲಾಗಿದೆ. ತಾಳಿಯನ್ನು ಕೂಡಿಸಿದರೆ ಕುಟುಂಬದಲ್ಲಿ ವಿವಾಹಗಳು ಸುಗಮವಾಗಿ ನಡೆಯುತ್ತದೆ. ವಸ್ತ್ರದಾನ ಮಾಡಿದರೆ ರೋಗ ರುಜಿನಗಳು ದೂರವಾಗಿ ಶಾಶ್ವತ ಆರೋಗ್ಯ ಲಭಿಸುತ್ತವೆ. ಇನ್ನು ಅಕ್ಕಿ ದಾನ ಮಾಡಿದರೆ ಜೀವನ ಪರ್ಯಂತ ಆಹಾರದ ಕೊರತೆ ಇರುವುದಿಲ್ಲ. ಇನ್ನು ನೀರಿನ ದಾನವು ಲವಲವಿಕೆಯನ್ನು ಹೆಚ್ಚಿಸುತ್ತದೆ. ಇನ್ನು ಹಾಲಿನ ದಾನವು ಕಂಟಕಗಳನ್ನು ನಿವಾರಿಸುತ್ತವೆ. ಇನ್ನು ತರಕಾರಿ ದಾನವು ಬುಧ ಗ್ರಹದ ಪ್ರತೀಕ. ಕುಟುಂಬದಲ್ಲಿ ಯಾವುದೇ ವ್ಯಾಜ್ಯಗಳು ಕೋರ್ಟ್ ಮೆಟ್ಟಿಲು ಹತ್ತದಂತೆ ನೋಡಿಕೊಳ್ಳುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಇಂತಹ ನಿಸ್ವಾರ್ಥ ಸೇವೆಯಿಂದ ಪುಣ್ಯವು ವಾಪಸ್ ಬಂದೇ ಬರುತ್ತದೆ. ಈ ಫಲಗಳು ತಕ್ಷಣವೇ ಗೋಚರಿಸದಿರಬಹುದು, ಆದರೆ ಕಾಲಾನಂತರದಲ್ಲಿ ಅವು ಪ್ರಕಟವಾಗುತ್ತವೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ವಿವಾಹಕ್ಕೆ ಕೈಲಾದಷ್ಟು ಸಹಾಯ ಮಾಡಿ. ಪುಣ್ಯವನ್ನು ಕಟ್ಟಿಕೊಳ್ಳುವುದು ಎಲ್ಲರಿಗೂ ಶುಭವನ್ನು ತರುತ್ತದೆ ಎಂದು ಗುರೂಜಿ ಸಲಹೆ ನೀಡಿದ್ದಾರೆ. ಇನ್ನು ಡಾಕ್ಟರ್ ಬಸವರಾಜ್ ಗುರೂಜಿಯವರ ನಂಬರ್ ಕೂಡ ಇರುತ್ತದೆ. ಯಾರಾದರೂ ತೊಂದರೆ ಇದ್ದರೆ ಫೋನ್ ಮಾಡಿ ಕೂಡ ಅದಕ್ಕೆ ಪರಿಹಾರಗಳನ್ನು ಕೂಡ ತಿಳಿದುಕೊಳ್ಳಬಹುದಾಗಿರುತ್ತದೆ. ಇನ್ನು ಇದೇ ತರಹದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.